ಸಿನಿಮಾ ಒಂದರಿಂದ ಪ್ರೇರಣೆಗೊಂಡು ಕೇರಳದ ಶಾಲೆ ಒಂದು ಈ ಲಾಸ್ಟ್ ಬೆಂಚ್ ಪರಿಕಲ್ಪನೆಗೆ ಕೊಟ್ಟಿತ್ತು. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ನಲ್ಲಿದೆ. ಲಾಸ್ಟ್ ಬೆಂಚ್ ಅನ್ನೋದೇ ಇಲ್ಲ ಕ್ಲಾಸ್ ರೂಮಲ್ಲಿ, ಯು ಶೇಪ್ನಲ್ಲಿ ಬೆಂಚ್ಗಳನ್ನ ಮಾಡ್ತಕ್ಕಂಥದ್ದು. ಈಗ ನಮ್ಮ ರಾಜ್ಯದಲ್ಲಿ ಕೊಪ್ಪಳದ ಶಿಕ್ಷಕರೊಬ್ಬರು ತಮ್ಮ ಶಾಲೆಯಲ್ಲಿ ಕೂಡ ಯು ಆಕಾರದ ಸಿಟ್ಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೇಗಿದೆ ಇದು? ಯಾಕೆ ಲಾಸ್ಟ್ ಬೆಂಚ್ಗೆ ಕೊಟ್ಟರು ನೋಡೋಣ. ಸರ್ಕಾರಿ ಶಾಲೆಯಲ್ಲಿ ಲಾಸ್ಟ್ ಬೆಂಚ್ಗೆ ಬ್ರೇಕ್. ಕೊಪ್ಪಳದ ಶಾಲೆಯಲ್ಲಿ ಕೇರಳ ಮಾದರಿ ಜಾರಿ. ಶಾಲಾ ಕಾಲೇಜಿನಲ್ಲಿ ಕೊನೆಯ ಬೆಂಚ್ನಲ್ಲಿ ಕೂರೋದು ಅಂದ್ರೆ ದಡ್ಡರು ಎಂಬ ಮಾತಿತ್ತು. ಕೆಲವರು ನಾವು ಲಾಸ್ಟ್ ಬೆಂಚ್ ಅಂತ ವ್ಯಂಗ್ಯವಾಗಿ ಹೇಳಿಕೊಳ್ತಾ ಇದ್ದುದನ್ನು ನೋಡಿದ್ದೀವಿ. ಇದಕ್ಕೆ ಪರಿಹಾರವಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಯು ಆಕಾರದಲ್ಲಿ ಕೂರಿಸಿ ಪಾಠ ಮಾಡುವ ಪರಿಕಲ್ಪನೆ ಇತ್ತೀಚೆಗೆ ಮಲಯಾಳಂ ಫಿಲಂ ಒಂದರಲ್ಲಿ ಪರಿಚಯ ಆಗಿತ್ತು. ಇದರಿಂದ ಪ್ರೇರಣೆಗೊಂಡ ಕೇರಳದ ಶಾಲೆಯಲ್ಲಿ ಶಿಕ್ಷಕಿಯೊಬ್ಬರು ಯು ಆಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಶುರು ಮಾಡಿದ್ದ ಫೋಟೋ ಭಾರಿ ವೈರಲ್ ಆಗಿತ್ತು. ಇದು ಸದ್ಯದ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಕೂಡ ಆಗಿದೆ. ಇದು ಪರಿಣಾಮಕಾರಿ ಕಲಿಕೆ ಮತ್ತು ಬೋಧನೆಗೆ ಅನುಕೂಲ ಅಂತಾರೆ ಕೊಪ್ಪಳ ಜಿಲ್ಲೆಯ ಶಿಕ್ಷಕರು. ಯು ಮಾದರಿಯಲ್ಲಿ ಮಕ್ಕಳನ್ನು ಕೂಡಿಸಿ ಪಾಠ ಮಾಡೋದರಿಂದ ನಾವೆಲ್ಲರೂ ಸಮಾನರು ಅಂತಕ್ಕಂಥ ಒಂದು ಭಾವನೆ ಬರ್ತದೆ. ಅದು ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಲಿಕ್ಕೆ ಮತ್ತು ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲಿಕ್ಕೆ ಯು ಮಾದರಿಯ ಒಂದು ಬೋಧನೆ ಹೆಚ್ಚು ಪರಿಣಾಮಕಾರಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಸರ್ಕಾರಿ ಶಾಲೆಯಲ್ಲಿ ಕೇರಳ ಮಾದರಿಯಲ್ಲಿ ಲಾಸ್ಟ್ ಬೆಂಚ್ಗೆ ಕೊಡಲಾಗಿದೆ. ಲಾಸ್ಟ್ ಬೆಂಚ್ಗೆ ಬ್ರೇಕ್ ಹಾಕಿ ಯು ಮಾದರಿಯಲ್ಲಿ ಡೆಸ್ಕ್ ಹಾಕಿ ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ. ಯಲಬುರ್ಗಾ ತಾಲೂಕಿನ ಬಂಡಿಹಾಳ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕ ಪರಸಪ್ಪ ಅವರ ಪ್ರಯೋಗ ವಿದ್ಯಾರ್ಥಿಗಳಿಗೂ ಇಷ್ಟ ಆಗಿದೆಯಂತೆ. ಶಾಲೆಯ 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರಂಭ ಮಾಡಿದ್ದಾರೆ. ಇತ್ತೀಚೆಗೆ ಕೇರಳ ಶಾಲೆಯ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಅದೇ ಮಾದರಿಯಲ್ಲಿ ಬಂಡಿಹಾಳ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ಮುಂದಾಗಿದ್ದಾರೆ. ನಮಗೆ ಏನಾದರೂ ತಪ್ಪಿದ್ರೆ ಸರಿ ಮಾಡಿ ಕೊಡ್ತಾರೆ ನಮ್ಮ ಸರ್. ಹಾಗಾಗಿ ಈ ಥರ ಕುಂದ್ರಿಂದ ಆ ಸಲ ಆ ಥರ ಕುಂದ್ರಿತಿದ್ವಿ. ಇಂದ ಅದು ಸರಿತ್ನಾಗಿ ಸರ್ ಹೇಳ್ತಿದ್ದಂದು ಕರೆಕ್ಟಾಗಿ ತಿಳ್ಕೊತಿದ್ದಿಲ್ಲ. ಈ ಥರ ಕುಂದ್ರಿದ್ದ ನಾವೇನಾದರೂ ತಪ್ಪು ಮಾಡಿದರೂ ಕೂಡ ನಾವು ಸರಿತ್ನಾಗಿ ತಿಳ್ಕೊಂಡು ಚಲತ್ನಾಗಿ ಕಲಿತೀವಿ. ಮತ್ತೆ ಏನಾದರೂ ನಮ್ಗೆ ತೊಂದ್ರಿದ್ರೆ ಬೋರ್ಡಿ ಮೇಲೆ ಏನಾದರೂ ಬರೆದ್ರೆ ಕ್ಲಿಯರಾಗಿ ಕಾಣಿಸುತ್ತಾ. ಆದ್ರಿಂದ ನಾವು ಒಳ್ಳೆ ಶಿಕ್ಷಣ ಈ ಥರ ಕುಂದ್ರಲಿದ್ದ ಒಳ್ಳೆ ಶಿಕ್ಷಣ ನಾವು ಪಡಿತೀವಿ. ಮಲಯಾಳಂ ಸಿನಿಮಾ ಒಂದು ಇಂಥದೊಂದು ಬದಲಾವಣೆ ತಂದಿರೋದು ನಿಜಕ್ಕೂ ಶ್ಲಾಘನೀಯವಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ ಜೊತೆ ಮುಖಂಡ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.